ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ತುಂಬ ದಿನದ ನಂತರ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು, ಫುಡ್ ಇಶ್ಯೂ ಮಾಡೋದಿತ್ತು, ಹಾಗಾಗಿ ತುಂಬ ವರ್ಕ್ಲೋಡ್ ಇತ್ತು, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಏನು ಇವತ್ತು ವಿಷಯ ಅಂದರೆ ECC ಡೇ. ಅದರಲ್ಲಿ ಇವಾಗ ಮುಂಚೆ 2 ಆ್ಯಕ್ಟಿವಿಟೀಸ್ ಮಾಡಬೇಕಾಗಿತ್ತು, ಈಗ ಹಾಗಲ್ಲ. ಆ್ಯಕ್ಚುಲಿ 5 ಆ್ಯಕ್ಟಿವಿಟೀಸ್ ಮಾಡಬೇಕು. 3 PDF ಗಳಿರ್ತವೆ, ಹಾಗೆ 2 ವಿಡಿಯೋಗಳಿರ್ತವೆ. ಸೊ ಅದ್ರ ಮೂಲಕವಾಗಿ ನಾವು ಇದನ್ನು ಮಾಡ್ಕೊತ ಬರಬೇಕು. ಇದು ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ಅದು ಇನ್ಕಂಪ್ಲೀಟ್ ಅಂತ ತೋರಿಸುತ್ತೆ. ಸೊ ಹಾಗೆ ಇದನ್ನೆಲ್ಲ ಮಾಡಬೇಕಾಗುತ್ತೆ. ನಂಗೆ ಗೊತ್ತಿರೋ ಹಾಗೆ ನಾನು ಈ ವಿಡಿಯೋ ಪೋಸ್ಟ್ ಮಾಡೋದ್ರೊಳಗೆ ಇದು ನೀವೆಲ್ಲ ಮಾಡ್ಕೊಂಡಿರ್ತೀರ ಮತ್ತು ಆಲ್ರೆಡಿ ನಿಮ್ಗೆ ಈ ವಿಷಯ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಅದು ನೆಕ್ಸ್ಟ್ ಬರೋದು CBE ಕಾರ್ಯಕ್ರಮ ಬರುತ್ತೆ. ಸೊ CBE ಕಾರ್ಯಕ್ರಮ ಬಂದಾಗ ನಾವು ಅದು ಆ್ಯಕ್ಚುಲಿ ಡೇಟ್ ಇರೋದಿಲ್ಲ, ಡೇಟ್ ಇರುತ್ತೆ, ವಿಷಯ ಇರೋದಿಲ್ಲ. ಯಾಕೆಂದರೆ ಹೋದ ವರ್ಷದ ವಿಷಯನ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಏನು ಅಂತ ಹೇಳಿರಲಿಲ್ಲ ಅವರು. ಸೊ ನಾನು ಏನು ಮಾಡಿದೆ, ಪಬ್ಲಿಕ್ ಹೆಲ್ತ್ ಮೆಸೇಜಿಂಗ್ ಅಂತ ತೊಗೊಂಡು ಇದನ್ನೆಲ್ಲ ನಾನು ಮಾಡಿದ್ದೀನಿ. ಅದು ತೋರಿಸ್ತೀನಿ ನಿಮಗೆ. ಆಲ್ರೆಡಿ ನೀವೆಲ್ಲ ಮಾಡಿರ್ತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಇದು ಕಂಪ್ಲೀಟ್ ಆಯಿತು. ಇನ್ನು ಇಷ್ಟಾಯಿತು, 4 ಆಯಿತು, ಇನ್ನು 1 ಬಾಕಿ ಇದೆ ECC ಡೇದು. ಸೊ ನೀವು ಆಯಾ ದಿನದ್ದು ಆಯಾ ಕೆಲಸದ್ದು ಎಲ್ಲ ಮಾಡಿಬಿಡಿ. ಓಕೆ, ಈಗ ನೆಕ್ಸ್ಟು CBE ಆಯಿತು. ಇದ್ರ ಜೊತೆಗೆ VHSNDನೂ ಮುಗಿಸ್ಕೊಳ್ಳಿ. ನಾನು VHSND ತೋರಿಸಿಲ್ಲ, ಯಾಕೆಂದರೆ ಇಷ್ಟೊಳಗೆ ನಾನು 2 ಸತಿ ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ನಾನು VHSND ತೋರಿಸಿಲ್ಲ. ಯಾವ್ದಾರ ಒಂದು ವಿಷಯ ತೊಗೊಂಡ್ಬಿಟ್ಟು ಅದ್ರ ಬಗ್ಗೆ ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಬಿಟ್ಟಿದ್ರು ಅಂತ ನೀವು ಹೇಳಿ, ಆಯಿತಾ? ಸೊ ಇಲ್ಲಿಗೆ ECC ಮುಗೀತು, CBE ಕಾರ್ಯಕ್ರಮ ಮುಗೀತು, VHSND ಬಗ್ಗೆಯೂ ಹೇಳಾಯಿತು. ಇನ್ನು ನೆಕ್ಸ್ಟು ನಮಗೆ ಬರ್ತಕ್ಕಂಥ ರಜಾ ದಿನಗಳಲ್ಲಿ ಈ ಸಲ ನಮಗೆ 1 ತಿಂಗಳು ರಜೆ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಯಾವಾಗಲೂ ನಮಗೆ 15 ದಿವಸ ರಜೆ ಕೊಡ್ತಿದ್ರು, ನಮಗೆ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ನಮಗೆ ಏನೋ ಒಂಥರ ಇನ್ಕಂಪ್ಲೀಟ್ ಅನಿಸುತ್ತೆ. ಈಗಲೂ ಒಂದು ಸತಿ ಅನಿಸುತ್ತೆ 1 ತಿಂಗಳು ಸಾಕಾಗಿಲ್ಲ ಅಂತ ಹೇಳಿ. ಯಾಕೆಂದರೆ ಅದ್ರ ಮೇಲೆ MPR ಮಾಡ್ಕೋಬೇಕು, ಆಮೇಲೆ ಸೆಕ್ಟರ್ ಇದು ಪೇ ಮೀಟಿಂಗು ಅವು ಇವು ಮಧ್ಯದಲ್ಲಿ ಸೈಕಲ್ ಗ್ಯಾಪಲ್ಲಿ ಮಾಹಿತಿ ಕೇಳ್ತಾ ಇರ್ತಾರೆ. ಸೊ ಇವೆಲ್ಲ ಸಮಸ್ಯೆ ಇರುತ್ತೆ. ಸೊ ಮಾಡಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಇದನ್ನು ಎಂಜಾಯ್ ಮಾಡ್ಕೋಬೇಕು. ಅದ್ರ ಜೊತೆಗೆ AWS ಲೊಕೇಶನ್ನ ಆವಾಗ ನೀವು ಅಪ್ಡೇಟ್ ಮಾಡ್ತಾಯಿರಿ. ಇಲ್ಲ ಅಂತಂದರೆ ನಮ್ಮ ಪೋಷನ್ ಟ್ರ್ಯಾಕರು ವರ್ಕ್ ಆಗೋದಿಲ್ಲ. ನೀವು ಕೇಳ್ತಿರ್ತೀರ ವರ್ಕ್ ಆಗ್ತಿಲ್ಲ, ಅದಾಗ್ತಿಲ್ಲ ಅಂತ. ನನ್ನ ವಿಡಿಯೋನ ನೀವು ಫುಲ್ಲು ನೋಡಿದ್ರೆ 100% ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತೀನಿ ನಾನು. ಸೊ ಹಾಗಾಗಿ ನೀವು ಕಂಪ್ಲೀಟ್ ನೋಡಿ, ತೋರಿಸ್ತಲ್ಲ ಅಂತ ಅಂದ್ಕೊಬೇಡಿ, ಬಟ್ ಅದರಲ್ಲಿ ಮಾಹಿತಿ ಇರುತ್ತೆ. ಸೊ ಕಂಪ್ಲೀಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಆವಾಗ ಅಪ್ಡೇಟ್ ಮಾಡಿ. ಯಾಕೆ ನೆಕ್ಸ್ಟು ನಾನು ನಿಮಗೆ ಬೇರೆ ವಿಡಿಯೋ ಬಿಟ್ಟಾಗ ಅಂತ ಇನ್ ದ ಚಾನ್ಸ್ ಅಪ್ಡೇಟ್ ಆದರೆ ನಾವು ಇದನ್ನು ನೆಕ್ಸ್ಟು ನಾನು ಹೇಳ್ತೀನಿ ಯಾವುದು ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟೊಳಗೆ ನಾನು ಹಾಕೋದ್ರೊಳಗೆ ನೀವು ನೋಡಿದ್ದೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸದ್ಯದಲ್ಲೇ ನನ್ನದೊಂದು ಬ್ಯೂಟಿ ಟಿಪ್ಸ್ ಚಾನಲ್ ಬರುತ್ತೆ. ಅದು ಒಂದೇ ಅಲ್ಲ, ನಂಗೆ ಗೊತ್ತಿರತಕ್ಕಂಥ ಮಾಹಿತಿ 41+ ಅವರಿಗೆ ನಾವು ವಿಡಿಯೋನ ಹ್ಯಾಕ್ ಪಡ್ಕೋಬೇಕು. ಹಾಗೆ ಅದೊಂಥರ ಲಾಗ್ ಥರ ಮಾಡ್ತಾಯಿದ್ದೀನಿ ನಾನು. ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆ ಲಿಂಕನ್ನು ಕಳಿಸ್ಕೊಡ್ತೀನಿ ನಾನು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮತ್ತೆ ಸಿಗೋಣ ಹೊಸ ವಿಡಿಯೋದ.